ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಮಾಡ್ಯೂಲ್ 2 ಹೈಯರ್ ಪರ್ಚೇಸ್ ಅಕೌಂಟಿಂಗ್ ಅನ್ನೋ ಚಾಪ್ಟರ್ನ ನೋಡೋಣ. ಸೊ ಅಕಾರ್ಡಿಂಗ್ ಟು NEP ಸಿಲೆಬಸಲ್ಲಿ ಬಂದ್ಬಿಟ್ಟು ಯೂನಿಟ್ 2 ಯಾವುದಂದರೆ ಹೈಯರ್ ಪರ್ಚೇಸ್ ಅಕೌಂಟಿಂಗು. ಸೊ ಈ ಚಾಪ್ಟರ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟು ನಾನು ಈ ಚಾಪ್ಟರ್ದು ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟ್ ಸಿಲೆಬಸ್ನ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಆಮೇಲೆ ಈ ಚಾಪ್ಟರ್ದು ಒಂದು ಸ್ವಲ್ಪ ಬೇಸಿಕ್ ಟರ್ಮ್ಸ್ನ ಒಂದು ಸ್ಟೋರಿ ಮುಖಾಂತರ ಹೇಳ್ತೀನಿ. ಆಮೇಲೆ ನಾವು ಈ ಸಿಲೆಬಸ್ ಪ್ರಕಾರ ಹೋಗೋಣ, ಓಕೆನಾ. ಇವಾಗ ನಾವು ಈ ಚಾಪ್ಟರ್ದು ಸಿಲೆಬಸ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಸೊ ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್ದು ಮತ್ತು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ದು ಮೀನಿಂಗ್ ತಿಳ್ಕೊಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪರ್ಚೇಸ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಯಾವುದು ಹೈಯರ್ ಪರ್ಚೇಸ್ದು ಮತ್ತು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ದು. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಯಾವ್ದಾದ್ರು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂದರೆ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಅಂದರೆ ಏನು ಅಂತ. ಸೊ ಆಮೇಲೆ ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ ಏನು, ಆಮೇಲೆ ಕ್ಯಾಶ್ ಪ್ರೈಸ್ ಅಂದರೆ ಏನು, ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದರೆ ಏನು ಅಂತ ನೋಡ್ಕೋಬೇಕು. ಸೊ ಇದ್ರದ್ದೆಲ್ಲ ಮೀನಿಂಗ್ ಅಷ್ಟೇ. ಆಮೇಲೆ ಬಂದುಬಿಟ್ಟು ಕ್ಯಾಲ್ಕುಲೇಷನ್ಸ್ ಆಫ್ ಇಂಟ್ರೆಸ್ಟ್. ಸೊ ಯಾವ ಥರ ಕ್ಯಾಲ್ಕುಲೇಷನ್ಸ್ ಆಫ್ ಇಂಟ್ರೆಸ್ಟ್ನ ಕಂಡುಹಿಡಿಯೋದು ಅನ್ನೋದೊಂದು ಪ್ರಾಬ್ಲಮ್ ಆಗಿರುತ್ತೆ. ಕ್ಯಾಲ್ಕುಲೇಷನ್ಸ್ ಆಫ್ ಕ್ಯಾಶ್ ಪ್ರೈಸ್ ಇದೊಂದು ಪ್ರಾಬ್ಲಮ್ಮು. ಆಮೇಲೆ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ ಆಫ್ ದ ಹೈಯರ್ ಪರ್ಚೇಸ್ ಓನ್ಲಿ. ಸೊ ಹೈಯರ್ ಪರ್ಚೇಸ್ ಅದು ಮಾತ್ರ ಜರ್ನಲ್ ಎಂಟ್ರೀಸ್ ಮತ್ತು ಲೆಡ್ಜರ್ ಅಕೌಂಟ್ನ ನೋಡ್ತೀವಿ ಈ ಒಂದು ಚಾಪ್ಟರ್ನಲ್ಲಿ. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟೇ ಸಿಲೆಬಸ್ ಆಗಿರುತ್ತೆ. ಇವಾಗ ಬಂದ್ಬಿಟ್ಟು ನಾವು ಒಂದು ಸ್ಟೋರಿ ಮುಖಾಂತರ ಈ ಚಾಪ್ಟರ್ದು ಬೇಸಿಕ್ ಟರ್ಮ್ಸ್ನ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಇವಾಗ ನಾವು ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಫಸ್ಟು 2 ಪರ್ಸನ್ಸ್ ಇದ್ದಾರೆ ಅಂದ್ಕೊಳ್ಳಿ, ಓಕೆನಾ. ಸೊ ಇವನ್ನ ನಾವು ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ, ಇವನ್ನ ಹೈಯರ್ ವೆಂಡರ್ ಆರ್ ಸೆಲ್ಲರ್ ಅಂತ ಹೇಳ್ತೀವಿ. ಸೊ ಇವನಿಗೆ HP ಅಂತಲೂ ಕರಿತೀವಿ, ಇವನಿಗೆ HV ಆರ್ HS, ಓಕೆನಾ. ಸೊ ಇವನು ಬಂದುಬಿಟ್ಟು ಕಸ್ಟಮರ್ ಆಗಿರ್ತಾನೆ, ಇವನು ಬಂದುಬಿಟ್ಟು ಸೆಲ್ಲರ್ ಆಗಿರ್ತಾನೆ. ಸೊ ಕಸ್ಟಮರ್ ಹೋಗಿ ಸೆಲ್ಲರ್ ಹತ್ರದಿಂದ ಅಲ್ವಾ ನಾವು ಗೂಡ್ಸ್ನೆಲ್ಲ ಪರ್ಚೇಸ್ ಮಾಡೋದು. ಸೊ ಇವನು ಬಂದುಬಿಟ್ಟು ಏನು ಅನ್ಕೋತಾನೆ, ಒಂದು ಕಾರ್ ಪರ್ಚೇಸ್ ಮಾಡಬೇಕು ಅನ್ಕೋತಾನೆ. ಸೊ ಆ ಕಾರು ಇವನ ಹತ್ರ ಇರುತ್ತೆ. ಆವಾಗ ಅವನಿಗೆ ಆ ಕಾರ್ಸ್ ಎಲ್ಲ ಇವನ ಹತ್ರ ಇರುತ್ತೆ. ಆವಾಗ ಅವ್ನಿಗೆ ಆ ಕಾರ್ಸ್ಗಳೆಲ್ಲ ಏನಾಗಿರುತ್ತೆ, ಗೂಡ್ಸ್ ಆರ್ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಆ ಕಾರು ಇವನು ಪರ್ಚೇಸ್ ಮಾಡಿದ್ಮೇಲೆ ಇವನಿಗದು ಅಸೆಟ್ ಆಗಿರುತ್ತೆ, ಓಕೆನಾ. ಸೊ ಇವಾಗ ಬಂದುಬಿಟ್ಟು ಇವನಲ್ಲಿ ಹೋಗಿ ಕಾರ್ ಪರ್ಚೇಸ್ ಮಾಡ್ತಾನೆ. ಸೊ ಆವಾಗ ಈ ಹೈಯರ್ ವೆಂಡರಿಂದ ಹೈಯರ್ ಪರ್ಚೇಸ್ಗೆ ಕಾರ್ ಬಂದುಬಿಟ್ಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಅವಾಗ ನಾವು ಅದನ್ನು ಹೇಳ್ತೀವಿ ಪೊಸೆಷನ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ನಾವು ಪೊಸೆಷನ್ ಅಂತ ಹೇಳ್ತೀವಿ ಅಂದರೆ, ಕಾರಿನ ಬೆಲೆ ಬಂದುಬಿಟ್ಟು ಕ್ಯಾಶ್ ಪ್ರೈಸ್ ಬಂದುಬಿಟ್ಟು 10 lakh ಇದೆ ಅಂದ್ಕೊಳ್ಳಿ. ಬಟ್ ಹೈಯರ್ ಪರ್ಚೇಸ್ ಹತ್ರ ಇರೋದು ಜಸ್ಟ್ 1 lakh rupees ಇದೆ. ಅವನು ಬಂದುಬಿಟ್ಟು ಆ 1 lakh rupeesನ ಅಡ್ವಾನ್ಸಾಗಿ ಪೇ ಮಾಡ್ತಾನೆ. ಮಿಕ್ಕಿದ ಏನು ಅಮೌಂಟ್ ಬರುತ್ತಲ್ಲ ಅದನ್ನು ಅವನು ಇನ್ಸ್ಟಾಲ್ಮೆಂಟ್ ಮುಖಾಂತರ ತೀರಿಸ್ತೀನಿ ಅಂತ ಹೇಳಿರ್ತಾನೆ. ಸೊ ಈ ಅಗ್ರಿಮೆಂಟ್ ಆಗೋವಾಗ ಇವನು 1 lakh rupees ಕೊಟ್ಟಿರ್ತಾನೆ. ಸೊ ಬಾಕಿ ಅಮೌಂಟ್ನ ನಾನು ಬಂದುಬಿಟ್ಟು ಆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಕಟ್ಕೋತೀನಿ ಅಂತ. ಸೊ ಅವನು ಅಗ್ರಿಮೆಂಟ್ಗೆ ಸೈನ್ ಮಾಡೋವಾಗ ಒಂದು ಅಮೌಂಟ್ ಕೊಟ್ಟಿರ್ತಾನಲ್ಲ, ಸೊ ಅದನ್ನು ನಾವು ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ, ಓಕೆನಾ. ಸೊ ಅಗ್ರಿಮೆಂಟ್ ಆಗೋವಾಗ ಕೊಡೋ ಅಮೌಂಟ್ನ ನಾವು ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಅವನು ಇನ್ನೂ ಕಂಪ್ಲೀಟ್ ಪ್ರೈಸ್ ಕೊಟ್ಟಿಲ್ಲ ಅಲ್ವಾ, ಅದರಿಂದ ಅವನು ಜಸ್ಟ್ ಪೊಸೆಷನ್ ಟ್ರಾನ್ಸ್ಫರ್ ಅಂದರೆ ಗೂಡ್ಸ್ ಟ್ರಾನ್ಸ್ಫರ್ ಆಗಿರುತ್ತೆ ಅವನಿಗೆ. ಬಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಓನರ್ಶಿಪ್ ಇನ್ನೂ ಹೈಯರ್ ವೆಂಡರ್ ಹತ್ರನೇ ಇರುತ್ತೆ, ಓಕೆನಾ. ಇವನು ಹೈಯರ್ ಪರ್ಚೇಸ್ ಅನ್ನೋನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಈ 9 lakh rupeesನ 3 yearsಲ್ಲಿ ಕಟ್ತೀನಿ ಅಂತ ಹೇಳಿರ್ತಾನೆ. ಸೊ ಮೂರು ವರ್ಷಕ್ಕೆ 3 ಇನ್ಸ್ಟಾಲ್ಮೆಂಟು. ಸೊ 1 yearಗೆ ಒಂದು, ಇನ್ನೊಂದು ಇಯರ್ಗೆ ಒಂದು, ಇನ್ನೊಂದು ಇಯರ್ಗೆ ಒಂದು ಅಂತ 3 ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಈ 9 lakh rupeesನ ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಇಲ್ಲಿ 3 ಇನ್ಸ್ಟಾಲ್ಮೆಂಟ್ 3rd ಇನ್ಸ್ಟಾಲ್ಮೆಂಟ್ ಕಟ್ತಾನಲ್ಲ, ಸೊ ಅವಾಗ ಬಂದುಬಿಟ್ಟು ಇವನಿಂದ ಓನರ್ಶಿಪ್ಪು ಹೈಯರ್ ಪರ್ಚೇಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಒಂದು ವೇಳೆ ಅವನೇನಾದರೆ 1 ಇನ್ಸ್ಟಾಲ್ಮೆಂಟ್ ಕಟ್ಟಿ ಇನ್ಸ್ಟಾಲ್ಮೆಂಟ್ ಕಟ್ಟೋದನ್ನ ಸ್ಟಾಪ್ ಮಾಡಿದ್ರೆ ಅದನ್ನು ನಾವು ಡಿಫಾಲ್ಟ್ ಅಂತ ಕರಿತೀವಿ, ಓಕೆನಾ. ಸೊ ಡಿಫಾಲ್ಟ್ ಅಂದರೆ ಏನು, ಮಧ್ಯದಲ್ಲಿ ಏನಾರೆ ನಾವು ಇನ್ಸ್ಟಾಲ್ಮೆಂಟ್ ಕಟ್ಟೋದು ಸ್ಟಾಪ್ ಮಾಡಿದಾಗ ಅದನ್ನು ನಾವು ಡಿಫಾಲ್ಟ್ ಅಂತ ಹೇಳ್ತೀವಿ. ಅವಾಗ ಏನು ಮಾಡ್ತಾರೆ, ಇನ್ನು ಇವನಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಸೊ ಈ ಕಾರ್ನ ಬಂದುಬಿಟ್ಟು ಹೈಯರ್ ವೆಂಡರ್ ಬಂದು ರಿಟರ್ನ್ ತೊಗೊಂಡೋಗ್ಬಿಡ್ತಾರೆ, ಅಂದರೆ ರೀಪೊಸೆಷನ್ ಮಾಡ್ತಾರೆ. ಇವನಿಂದ ಮತ್ತೆ ರೀಪೊಸೆಷನ್ ಅಂದರೆ ಏನು ಅವರು ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಗೂಡ್ಸು, ಅದನ್ನು ಅವರು ರಿಟರ್ನ್ ತೊಗೋತಾರಲ್ಲ, ಅದನ್ನು ನಾವು ರೀಪೊಸೆಷನ್ ಅಂತ ಹೇಳ್ತೀವಿ, ಓಕೆನಾ. ಸೊ ಫಸ್ಟ್
ಇವನಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅಗ್ರಿಮೆಂಟ್ ಆಗಿದ ತಕ್ಷಣವೇ. ಆಮೇಲೆ ಅವನು ಏನಾರೇ ಡಿಫಾಲ್ಟ್ ಮಾಡ್ರೆ ಅಂದರೆ ಡಿಫಾಲ್ಟ್ ಅಂದರೆ ಇನ್ಸ್ಟಾಲ್ಮೆಂಟ್ ಏನಾರೆ 3 ಇನ್ಸ್ಟಾಲ್ಮೆಂಟ್ ಇದೆ, ಬಟ್ ಅವ್ನು ಏನಾರೆ ಒಂದೇ ಇನ್ಸ್ಟಾಲ್ಮೆಂಟ್ ಕಟ್ಟಿ ಸ್ಟಾಪ್ ಮಾಡಿದರೆ ಅದನ್ನು ನಾವು ಡಿಫಾಲ್ಟ್ ಅಂತ ಹೇಳ್ತೀವಲ್ಲ. ಸೊ ಅವಾಗ ಬಂದುಬಿಟ್ಟು ಏನು ಮಾಡ್ತಾರೆ, ಹೈಯರ್ ವೆಂಡರ್ ಬಂದುಬಿಟ್ಟು ರೀಪೋಸೇಷನ್ ಮಾಡ್ತಾರೆ. ಅಂದರೆ ಅವ್ರು ಏನು ರೀವೆಂಡರ್ ಏನು ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಗೂಡ್ಸು, ಅದನ್ನು ಮತ್ತೆ ರಿಟರ್ನ್ ತಗೋತಾರಲ್ವ, ಅದನ್ನು ನಾವು ರೀಪೋಸೇಷನ್ ಅಂತ ಹೇಳ್ತೀವಿ. ಸೊ ಇಷ್ಟು ಅರ್ಥ ಆಗಿದೆ ಅಲ್ವಾ ಇವಾಗ ನಿಮಗೆ? ಇಷ್ಟು ಅರ್ಥ ಆಗಿದ್ದರೆ ಸಾಕು. ಇವಾಗ ಬಂದುಬಿಟ್ಟು ನಾವು ಇನ್ಸ್ಟಾಲ್ಮೆಂಟಲ್ಲಿ ಈ 9 ಲ್ಯಾಕ್ ರುಪೀಸ್ನ ಕಟ್ತೀವಲ್ಲ, ಸೊ ಇದ್ರ ಮೇಲೆ ಅವರು ನಮಗೆ ಜಸ್ಟ್ ಸುಮ್ಮನೆ ಹಂಗೆ 9 ಲ್ಯಾಕ್ಸ್ ಮಾತ್ರ ಕಟ್ಟಂಗಿಲ್ಲ. ಇವಾಗ ನಾನು 1 ವರ್ಷಕ್ಕೆ 3 ಲ್ಯಾಕ್ ಅಂದ್ಕೊಳ್ಳಿ, ಇನ್ನೊಂದು ವರ್ಷ 3 ಲ್ಯಾಕು ಪ್ಲಸ್ ಇನ್ನೊಂದು ವರ್ಷ 3 ಲ್ಯಾಕ್ ಕೊಡ್ತೀನಿ, ಅವಾಗ ತಾನೇ 9 ಲ್ಯಾಕ್ಸ್ ಆಗೋದು. ಸೊ ಈ 3 ಲ್ಯಾಕ್ಸ್ ಜೊತೆ ಪ್ಲಸ್ ಇಂಟ್ರೆಸ್ಟ್ ಕೂಡ ನಾವು ಪೇ ಮಾಡ್ತೀವಿ. ಸೊ ಆ ಹೈಯರ್ ವೆಂಡರ್ ಇರ್ತಾನಲ್ಲ, ಅವನು ಎಷ್ಟು ಇಂಟ್ರೆಸ್ಟ್ ಕೇಳ್ತಾನೋ ಅದ್ರ ಮೇಲೆ ನಾವು ಇಂಟ್ರೆಸ್ಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ 10% ಅವನು ಇಂಟ್ರೆಸ್ಟ್ ಕೇಳ್ತಾನಪ್ಪ ಅಂದ್ಕೊಳ್ಳಿ, ಓಕೆನಾ? ಸೊ ಈ 10%ನ ನಾವು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಇವಾಗ ನೋಡೋಣ. 10% ಯಾವುದ್ರ ಮೇಲೆ ಮಾಡೋದಂತ ನೋಡೋಣ. ಫಸ್ಟು ಕ್ಯಾಶ್ ಪ್ರೈಸ್ ಎಷ್ಟಿದೆ? ಸೊ ಕ್ಯಾಶ್ ಪ್ರೈಸ್ ಬಂದುಬಿಟ್ಟು 10 ಲ್ಯಾಕ್ ಅಲ್ವಾ, ಅದನ್ನೊಂದು ಕಡೆ ಬರ್ಕೊಳ್ಳಿ. ಆಮೇಲೆ ನಾವು ಡೌನ್ ಪೇಮೆಂಟ್ ಅಂದರೆ ಅಗ್ರಿಮೆಂಟ್ ಆಗೋವಾಗ ಒಂದು ಪೇಮೆಂಟ್ ಮಾಡಿರ್ತೀವಲ್ಲ, ಅದನ್ನು ನಾವು ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ, ಸಾರಿ. ಸೊ ಅದೆಷ್ಟು? 1 ಲ್ಯಾಕ್. ಸೊ ಇದರಲ್ಲಿ ಲೆಸ್ ಮಾಡಿದಾಗ ನಮಗೆ 9 ಲ್ಯಾಕ್ ರುಪೀಸ್ ಬಂತು. ಸೊ ಈ 9 ಲ್ಯಾಕೆ ಅಲ್ವಾ ಅವನು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀನಿ ಅಂದಿದ್ದು. ಇವಾಗ ಅವನು 3 ಇಯರ್ಸ್ಗೆ ಕೊಡ್ತೀನಿ ಅಂತ ಹೇಳಿದ್ದಾನೆ. ಫಸ್ಟ್, ಸೆಕೆಂಡ್, ಥರ್ಡ್, ಓಕೆನಾ? ಒಂದು ಕಡೆ ಒಂದು ನಿಮಿಷ, ಫಸ್ಟ್ ಇವಾಗ ಹೆಡ್ಡಿಂಗ್ ಬರಿತೀನಿ. ಸೊ ಕ್ಯಾಶ್ ಪ್ರೈಸು ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಲ್ಲ, ಪ್ಲಸ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಇನ್ಸ್ಟಾಲ್ಮೆಂಟ್, ಓಕೆನಾ? ಸೊ ಕ್ಯಾಶ್ ಪ್ರೈಸು ಫಸ್ಟ್ ಇಯರ್ ಎಷ್ಟು ಪೇ ಮಾಡ್ತೀನಿ ಅಂತ ಹೇಳಿದ್ದೀನಿ? 3 ಲ್ಯಾಕ್. ಸೊ ಇವಾಗ ಇಂಟ್ರೆಸ್ಟು ಯಾವುದ್ರ ಮೇಲೆ ಮಾಡ್ತೀವಂದರೆ ಈ 9 ಲ್ಯಾಕ್. ಯಾಕಂದರೆ ಇವಾಗ ನಾನು 9 ಲ್ಯಾಕ್ ಕೊಡಬೇಕಾಗಿದೆ ಫಸ್ಟ್ ಇಯರ್, ನನಗೆ ಎಷ್ಟು ಬಾಕಿ ಇರೋದು, ಬಾಕಿ ಇರೋ ಅಮೌಂಟ್ ಮೇಲೆ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಓಕೆನಾ? ಸೊ 9 ಲ್ಯಾಕ್ ಇರೋದು ಬಾಕಿ ಅಲ್ವಾ. ಸೊ ಇವಾಗ 9 ಲ್ಯಾಕ್ ಬಾಕಿ ಇರೋ ಅಮೌಂಟ್ ಎಷ್ಟು? 9 ಲ್ಯಾಕ್ ಇಂಟು 10% ಮಾಡಿದ್ರೆ 90,000 ರುಪೀಸ್ ಬಂತು. ಸೊ ಅದೆಷ್ಟು? ಅದು ಇಂಟ್ರೆಸ್ಟ್ ಆಗುತ್ತೆ 90,000. ಆವಾಗ ನಾನು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ರುಪೀಸ್ ಕಟ್ತೀನಿ ಅಂದರೆ 3,90,000 ರುಪೀಸ್ ಪೇ ಮಾಡಬೇಕು ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟಲ್ಲಿ. ಸೊ ಸೆಕೆಂಡ್ ಇಯರಲ್ಲಿ ಏನಾಗುತ್ತೆ, ಇವಾಗ 9 ಲ್ಯಾಕಲ್ಲಿ 3 ಲ್ಯಾಕ್ ಹೋಗ್ಬಿಡ್ತಲ್ವಾ. ಸೊ 3 ಲ್ಯಾಕ್ ಪೇ ಮಾಡಿದ್ರೆ ಇನ್ನೂ ಇರೋದು 6 ಲ್ಯಾಕ್ ಬಾಕಿ ಇದೆ. ಸೊ ಇದೊಂದು ಕಡೆ ಬರ್ಕೊಳ್ಳಿ ನೀವು, 6 ಲ್ಯಾಕ್ ಬಾಕಿ ಇದೆ ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಇಯರು ನಾನು ಎಷ್ಟು ಪೇ ಮಾಡ್ತೀನಿ ಇನ್ಸ್ಟಾಲ್ಮೆಂಟ್ಗೆ? 3 ಲ್ಯಾಕೆ ಕ್ಯಾಶ್ ಪ್ರೈಸ್ ಇರುತ್ತೆ ಯಾವಾಗಲೂ. ಸೊ 3 ಲ್ಯಾಕ್ ಪ್ಲಸ್ ಇವಾಗ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಂದರೆ, ಇವಾಗ 9 ಲ್ಯಾಕ್ ಇತ್ತು ಫಸ್ಟ್ ಇಯರಲ್ಲಿ ಬಾಕಿ, ಸೆಕೆಂಡ್ ಇಯರಲ್ಲಿ ಬಾಕಿ ಇರೋದು 6 ಲ್ಯಾಕ್ ಅಲ್ವಾ, ಇದ್ರ ಮೇಲೆ ಮಾಡಬೇಕು. ಇವಾಗ 6 ಲ್ಯಾಕ್, ಸಾರಿ ಕ್ಯಾಲ್ಕುಲೇಟ್ರ್ ಏನೂ ವರ್ಕ್ ಆಗ್ತಾಯಿಲ್ಲ, 6 ಲ್ಯಾಕ್ ಇಂಟು 10% ಮಾಡಿದ್ರೆ 60,000 ಬರುತ್ತೆ. ಸೊ ಇವಾಗ ಅರ್ಥ ಆಗಿದೆಯಲ್ಲ ಯಾವುದ್ರ ಮೇಲೆ ನಾವು ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಸೆಕೆಂಡ್ ಇಯರ್ದು 3,60,000 ಆಗುತ್ತೆ. ಸೊ ಇವಾಗ ಫಸ್ಟ್ ಇಯರಲ್ಲಿ ನನಗೆ 9 ಲ್ಯಾಕ್ ರುಪೀಸ್ ಬಾಕಿ ಇತ್ತು, ಆಮೇಲೆ ನಾನು 3 ಲ್ಯಾಕ್ ಕಟ್ಟಿದ ಮೇಲೆ 6 ಲ್ಯಾಕ್ ಆಯಿತು. ಇವಾಗ ಸೆಕೆಂಡ್ ಇಯರಲ್ಲಿ 3 ಲ್ಯಾಕ್ ಪೇ ಮಾಡಿದೆ, ಇವಾಗ 6 ಲ್ಯಾಕಲ್ಲಿ 3 ಲ್ಯಾಕ್ ಹೋದರೆ ಇನ್ನು 3 ಲ್ಯಾಕ್ ಉಳಿಯುತ್ತೆ ಅಲ್ವಾ. ಸೊ ಇವಾಗ ಲಾಸ್ಟ್ ಇಯರಲ್ಲಿ ಬಾಕಿ ಇರೋದು 3 ಲ್ಯಾಕ್ ರುಪೀಸು. ಸೊ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ನಾನು ಎಷ್ಟು ಪೇ ಮಾಡ್ತೀನಿ? 3 ಲ್ಯಾಕ್ ಪೇ ಮಾಡ್ತೀನಿ. ಇವಾಗ ಇಂಟ್ರೆಸ್ಟ್ ಯಾವುದ್ರ ಮೇಲೆ ಕ್ಯಾಲ್ಕುಲೇಟರ್ ಮಾಡ್ತೀವಿ? ಬಾಕಿ ಇರೋ ಅಮೌಂಟ್ ಮೇಲೆ ಅಲ್ವಾ. ಸೊ 3 ಲ್ಯಾಕ್ ಇಂಟು 10% ಮಾಡಿ 30,000 ಬರುತ್ತೆ. ಸೊ ಇವಾಗ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ನಾನು ಎಷ್ಟು ಕಟ್ತೀನಿ? 3,30,000 ರುಪೀಸ್ ಕಟ್ತೀನಿ. ಸೊ ಅರ್ಥ ಆಯ್ತಲ್ಲ, ಇದು ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಬಾಕಿ ಇರೋ ಅಮೌಂಟಲ್ಲಿ ಮಾಡ್ತೀವಿ. ಸೊ ಇವಾಗ ಇದನ್ನು ಟೋಟಲ್ ಮಾಡಿ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದೀವಿ ಅನ್ನೋದು 1,80,000 ರುಪೀಸ್ ಪೇ ಮಾಡಿದ್ದೀವಿ. ಆಮೇಲೆ ಇದು 9 ಲ್ಯಾಕ್ ಆಗುತ್ತೆ. ಪ್ಲಸ್ ಮಾಡಿದ್ರೆ 10,80,000 ರುಪೀಸ್ ನಾವು ಪೇ ಮಾಡಿದ್ದೀವಿ. ನಾವು ಪೇ ಮಾಡಬೇಕಾಗಿರೋದು 9 ಲ್ಯಾಕೆ ಅಷ್ಟೇ, ಬಟ್ ನಾವು 1,80,000 ಎಕ್ಸ್ಟ್ರಾ ಪೇ ಮಾಡಿದ್ದೀವಲ್ಲ, ಅದನ್ನು ನಾವು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಇವಾಗ. ಸೊ ಇಷ್ಟು ಬೇಸಿಕ್ ಟರ್ಮ್ಸ್ ತಿಳ್ಕೊಂಡ್ರೆ ಸಾಕು. ಇವಾಗ ನಾವು ಬೇಸಿಕ್ ಟರ್ಮಿನಾಲಜೀಸ್ ನೋಡೋಣ.
ಇವಾಗ ಬಂದ್ಬಿಟ್ಟು ನಾವು ಥಿಯರಿ ಪಾರ್ಟ್ನ ನೋಡೋಣ. ಸೊ ಫಸ್ಟ್ ನಾನು ಆಲ್ರೆಡಿ ಒಂದು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಸ್ಟೋರಿ ಮತ್ತು ಈ ಥಿಯರಿನ ಕಂಪೇರ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಸೊ ಇವಾಗ ಬಂದ್ಬಿಟ್ಟು ಹೈಯರ್ ಪರ್ಚೇಸ್ ಅಂದರೆ ಏನಂತ ನೋಡೋಣ. ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್: ಎ ಪರ್ಸನ್ ಹೂ ಒಬ್ಟೈನ್ಸ್ ದ ಪೊಸೆಷನ್ಸ್ ಆಫ್ ದ ಅಸೆಟ್ ಫ್ರಮ್ ದ ಓನರ್ ಅಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್. ಸೊ ಒಂದು ಪರ್ಸನ್ ಬಂದ್ಬಿಟ್ಟು ರಿಸೀವ್ ಮಾಡ್ತಾನೆ ಒಂದು ಗೂಡ್ಸ್ನ ಓನರ್ ಕಡೆಯಿಂದ ಒಂದು ಅಗ್ರಿಮೆಂಟ್ ಮುಖಾಂತರ, ಅದನ್ನು ನಾವು ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ. ಸೊ ಅರ್ಥ ಆಗಿದೆಲ್ಲ. ಸೊ ಇಲ್ಲಿ ನೋಡಿ, ಹೈಯರ್ ಪರ್ಚೇಸ್ ಅನ್ನೋದು 1%, ಇವನು ಬಂದುಬಿಟ್ಟು ಹೈಯರ್ ವೆಂಡಾರು. ಸೊ ಇವನಿಂದ ಇವನು ಒಂದು ಗೂಡ್ಸನ್ನ ರಿಸೀವ್ ಮಾಡ್ದಲ್ಲ, ಸೊ ಅದನ್ನು ನಾವು ಹೈಯರ್ ಪರ್ಚೇಸ್ ಅಂತ ಹೇಳ್ತೀವಿ. ಇವಾಗ ನಾವು ಮೀನಿಂಗ್ ಆಫ್ ಹೈಯರ್ ವೆಂಡರ್ ಆರ್ ಹೈಯರ್ ಸೆಲ್ಲರ್ದು ಮೀನಿಂಗ್ ನೋಡ್ಕೊಳ್ಳೋಣ. ಎ ಪರ್ಸನ್ ಹೂ ಸೆಲ್ಸ್ ದ ಗೂಡ್ಸ್ ಆ್ಯಂಡ್ ಡೆಲಿವರ್ ದ ಪೊಸೆಷನ್ಸ್ ಆಫ್ ಸಚ್ ಗೂಡ್ಸ್. ಅಂದರೆ ಒಂದು ಪರ್ಸನ್ನು ತನ್ನ ಗೂಡ್ಸನ್ನು ಸೇಲ್ ಮಾಡ್ತಾನೆ ಮತ್ತು ಟ್ರಾನ್ಸ್ಫರ್ ಮಾಡ್ತಾನೆ ಪೊಸೆಷನ್ನ ಆಫ್ ಸಚ್ ಒಂದು ಗೂಡ್ಸ್ದು ಟು ದ ಹೈಯರ್ ಪರ್ಚೇಸರ್. ಸೊ ಇಲ್ಲಿಂದ ಹೈಯರ್ ಪರ್ಚೇಸ್ಗೆ ಟ್ರಾನ್ಸ್ಫರ್ ಮಾಡ್ತಾನಲ್ಲ ಒಂದು ಅಗ್ರಿಮೆಂಟ್ ಮುಖಾಂತರ, ಅದನ್ನು ನಾವು ಹೈಯರ್ ವೆಂಡರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಸೊ ಇವನು ಹೈಯರ್ ವೆಂಡರ್ ಅನ್ನೋನು ಇವನ್ ಗೂಡ್ಸ್ನ ಇವನಿಗೆ ಡೆಲಿವರಿ ಮಾಡ್ದ ಮತ್ತು ಗೂಡ್ಸ್ನ ಸೆಲ್ ಮಾಡ್ದ ಅಲ್ವಾ, ಅಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಮುಖಾಂತರ ಅಲ್ವಾ ಮಾಡಿದ್ದು. ಸೊ ಇವನ್ನ ನಾವು ಹೈಯರ್ ವೆಂಡರ್ ಅಂತ ಹೇಳ್ತೀವಿ. ಸೊ ಹೈಯರ್ ವೆಂಡರ್ ಅಂದರೆ ಏನು? ಒಂದು ಗೂಡ್ಸ್ನ ಸೆಲ್ ಮಾಡೋನು ಮತ್ತು ಟ್ರಾನ್ಸ್ಫರ್ಸ್ ಆಫ್ ಪೊಸೆಷನ್ ಮಾಡೋನು ಅಂಡರ್ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್ ಮುಖಾಂತರ ಯಾರು ಮಾಡ್ತಾರೋ ಅವನ್ನ ನಾವು ಹೈಯರ್ ವೆಂಡರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ಮೀನಿಂಗ್ ಆಫ್ ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ಗೆ ಇನ್ನೊಂದು ಹೆಸರು ಕೂಡ ಇದೆ, ಕ್ಯಾಶ್ ಡೌನ್ ಪೇಮೆಂಟ್ ಆರ್ ಇನಿಷಿಯಲ್ ಪೇಮೆಂಟ್ ಅಂತಲೂ ಹೇಳ್ತೀವಿ. ಓಕೆನಾ. ಸೊ ಇವಾಗ ಬಂದುಬಿಟ್ಟು ಅದ್ರದ್ದು ಮೀನಿಂಗ್ ನೋಡೋಣ. ಆ್ಯನ್ ಅಡ್ವಾನ್ಸ್ ಪೇಮೆಂಟ್ ಮೇಡ್ ಬೈ ದ ಹೈಯರ್ ಪರ್ಚೇಸರ್ ಟು ದ ಹೈಯರ್ ವೆಂಡರ್ ಅಟ್ ದ ಟೈಮ್ ಆಫ್ ಸೈನಿಂಗ್ ದ ಹೈಯರ್ ಪರ್ಚೇಸ್ ಅಗ್ರಿಮೆಂಟ್. ಸೊ ಇಲ್ಲೇನಂತಾನಂದರೆ ಹೈಯರ್ ಪರ್ಚೇಸ್ ಅನ್ನೋನು ಇದಾನಲ್ಲ, ಸೊ ಇವನು ಬಂದುಬಿಟ್ಟು ಇವನಿಗೆ ಪೇ ಮಾಡೋದು ಅಡ್ವಾನ್ಸ್ ಆಗಿ. ಒಂದು ಅಗ್ರಿಮೆಂಟ್ ನಡೆಯುತ್ತೆ ಇವರಿಬ್ಬರು ಮಧ್ಯೆನೂ. ಸೊ ಆ ಅಗ್ರಿಮೆಂಟ್ಗೆ ಸೈನ್ ಹಾಕೋವಾಗ ಹೈಯರ್ ಪರ್ಚೇಸು ಆವಾಗ ಒಂದು ಪೇಮೆಂಟ್ ಮಾಡ್ತಾನೆ. ಸೊ ಇವನು ಆವಾಗ ಎಷ್ಟು ಪೇಮೆಂಟ್ ಮಾಡ್ದ? 1 lakh ಪೇ ಮಾಡ್ದಲ್ಲ. ಸೊ ಈ 1 lakhನ ನಾವು ಡೌನ್ ಪೇಮೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಡೌನ್ ಪೇಮೆಂಟ್ ಅಂದರೆ ಏನು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಶ್ ಪ್ರೈಸ್ ಅಂದರೆ ಏನಂತ ನೋಡೋಣ. ಇಟ್ ಈಸ್ ದ ಪ್ರೈಸ್ ಅಟ್ ವಿಚ್ ಗೂಡ್ಸ್ ಮೇ ಬಿ ಪರ್ಚೇಸ್ಡ್ ಫಾರ್ ಕ್ಯಾಶ್. ಅಂದರೆ ಒಂದು ಕ್ಯಾಶ್ ಪ್ರೈಸ್, ಇವಾಗ ಈ ಕಾರಿನ ಬೆಲೆ ಬಂದುಬಿಟ್ಟು 10 lakh rupees ಇತ್ತಲ್ಲ, ಸೊ ಅಷ್ಟೇ ಕ್ಯಾಶ್ ಕೊಟ್ಟು ಅವ್ನು ಪರ್ಚೇಸ್ ಮಾಡ್ತಾನೆ ನೋಡಿ. ಇವಾಗ ನನ್ನ ಹತ್ರ 10 lakh rupees ಇದೆ, ನಾನು 10 lakh rupeesಗೆ ಆ ಕಾರ್ನ ಪರ್ಚೇಸ್ ಮಾಡಿದಾಗ ಅದನ್ನು ನಾವು ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಇವಾಗ ಕ್ಯಾಶ್ ಪ್ರೈಸ್ ಅಂದರೆ ಏನು ಅಂತ. ಇಟ್ ರೆಫರ್ಸ್ ಟು ದ ಪ್ರೈಸ್ ಅಟ್ ವಿಚ್ ಗೂಡ್ಸ್ ಆರ್ ಸೋಲ್ಡ್ ಅಂಡರ್ ಕಾಂಟ್ರಾಕ್ಟ್ ಆಫ್ ಸೇಲ್ಸ್. ಒಂದು ಕಾಂಟ್ರಾಕ್ಟ್ ಆಫ್ ಸೇಲ್ಸ್ ಮುಖಾಂತರ ನಡೆಯುತ್ತಲ್ಲ, ಅದನ್ನು ನಾವು ಕ್ಯಾಶ್ ಪ್ರೈಸ್ ಅಂತಲೂ ಹೇಳ್ತೀವಿ. ಮೀನಿಂಗ್ ಆಫ್ ಹೈಯರ್ ಪರ್ಚೇಸ್ ಪ್ರೈಸ್. ಸೊ ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ ಏನಂತ ನೋಡೋಣ. ಇಟ್ ರೆಫರ್ಸ್ ಟು ಪ್ರೈಸ್ ಅಟ್ ವಿಚ್ ಗೂಡ್ಸ್ ಆರ್ ಸೋಲ್ಡ್ ಅಂಡರ್ HPS. HPS ಅಂದರೆ ಹೈಯರ್ ಪರ್ಚೇಸ್ ಸಿಸ್ಟಮ್. ಇಟ್ ಇನ್ಕ್ರೀಸ್ ಕ್ಯಾಶ್ ಪ್ರೈಸ್ ಆಫ್ ದ ಗೂಡ್ಸ್ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ಅಂದರೆ ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಕ್ಯಾಶ್ ಪ್ರೈಸು. ಈ 9 lakh ಅನ್ನೋದು ಕ್ಯಾಶ್ ಪ್ರೈಸು, ಪ್ಲಸ್ ಒಂದು ಸಮ್ ಅಮೌಂಟ್ನ ಕೂಡ ಅದು ರಿಸೀವ್ ಮಾಡುತ್ತೆ ಅಲ್ವಾ, ಸಮ್ ಆಫ್ ಇಂಟ್ರೆಸ್ಟ್ನ ಕೂಡ ಅದನ್ನು ರಿಸೀವ್ ಮಾಡುತ್ತೆ. ಸೊ ಟೋಟಲಾಗಿ ಬರುತ್ತಲ್ಲ ಈ 10,80,000, ಇದನ್ನು ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಕ್ಯಾಶ್ ಪ್ರೈಸು ಪ್ಲಸ್ ಸಮ್ ಆಫ್ ಇಂಟ್ರೆಸ್ಟ್ ಕೂಡ ಸೇರಿ ಒಂದು ಅಮೌಂಟ್ ಆಗುತ್ತಲ್ಲ, 10,80,000 ಅನ್ನೋದು ಪೇ ಮಾಡೋದ್ನಲ್ಲ ಅವನು, ಅದನ್ನು ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯ್ತಲ್ಲ ಹೈಯರ್ ಪರ್ಚೇಸ್ ಪ್ರೈಸ್ ಅಂದರೆ. ನೆಕ್ಸ್ಟ್ ಬಂದುಬಿಟ್ಟು ಮೀನಿಂಗ್ ಆಫ್ ನೆಟ್ ಕ್ಯಾಶ್ ಪ್ರೈಸ್. ನೆಟ್ ಕ್ಯಾಶ್ ಪ್ರೈಸ್ ಅಂದರೆ ಏನಂತ ನೋಡೋಣ. ಇಟ್ ರೆಫರ್ಸ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಶ್ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಡೆಪಾಸಿಟ್. ಅಂದರೆ ಒಂದು ಕ್ಯಾಶ್ ಪ್ರೈಸಲ್ಲಿ ನಾವೆಷ್ಟು ಡೆಪಾಸಿಟ್ ಮಾಡಿದ್ದೀವಲ್ಲ, ಅಂದರೆ ಡೌನ್ ಪೇಮೆಂಟ್ ಅಂತಲೂ ಹೇಳ್ತೀವಿ. ಸೊ ಅದನ್ನು ನಾವು ನೆಟ್ ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಇದರಲ್ಲಿ 10 lakh rupees ಇತ್ತು ಕಾರಿನ ಬೆಲೆ, ಆದರೆ ನಾನು ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡಿದ್ದೆ? 1 lakh rupees ಪೇ ಮಾಡಿದ್ದೆ. ಆಮೇಲೆ ಈ 9 lakh rupees ಬರುತ್ತಲ್ಲ, ಇಲ್ಲಿ ಬರ್ದಿದ್ದೀನಿ ನೋಡಿ, ಆ 9 lakh rupeesನ ನಾವು ನೆಟ್ ಕ್ಯಾಶ್ ಪ್ರೈಸ್ ಅಂತ ಹೇಳ್ತೀವಿ. ಇವಾಗ ಅರ್ಥ ಆಯ್ತಲ್ಲ ನೆಟ್ ಕ್ಯಾಶ್ ಪ್ರೈಸ್ ಅಂದರೆ ಏನು ಅಂತ.
ಇವಾಗ ಬಂದ್ಬಿಟ್ಟು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದರೆ ಏನಂತ ನೋಡೋಣ. ಇಟ್ ರೆಫರ್ಸ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ನೆಟ್ ಹೈಯರ್ ಪರ್ಚೇಸ್ ಪ್ರೈಸ್ ಆ್ಯಂಡ್ ನೆಟ್ ಕ್ಯಾಶ್ ಪ್ರೈಸ್ ಆಫ್ ದ ಗೂಡ್ಸ್. ಇಟ್ ಈಸ್ ಆಲ್ಸೋ ರೆಫರ್ಸ್ ಟು ಆ್ಯಸ್ ಇಂಟ್ರೆಸ್ಟ್. ಸೊ ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದರೆ ಅದೇ ಹೈಯರ್ ಸಿಸ್ಟಮಲ್ಲಿ ಬಂದುಬಿಟ್ಟು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತೀವಿ, ಆರ್ ಇಂಟ್ರೆಸ್ಟ್ ಅಂತಲೂ ಕರಿತೀವಿ. ಓಕೆನಾ. ಸೊ ಇಂಟ್ರೆಸ್ಟ್ ಅಂದರೆ ಏನು, ಒಂದು ನೆಟ್ ಪ್ರೈಸು ಮತ್ತು ಕ್ಯಾಶ್ ಪ್ರೈಸ್ ನಡುವೆ ಎಷ್ಟು ಡಿಫ್ರೆನ್ಸ್ ಆಗಿದೆಯೋ ಅದನ್ನು ನಾವು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸೊ ನಾನು ಪೇ ಮಾಡಬೇಕಾಗಿರೋದು ಬಂದುಬಿಟ್ಟು 10 lakh rupees, ಬಟ್ ಅವ್ನು ಪೇ ಮಾಡಿದ್ದೆಷ್ಟು 11,80,000 rupees ಅಲ್ವಾ ಅವ್ನು ಪೇ ಮಾಡಿದ್ದು ಟೋಟಲ್ ಆಗಿ. ಇಂಟ್ರೆಸ್ಟ್ ಬಂದುಬಿಟ್ಟು 1,80,000. ಈ ಇಂಟ್ರೆಸ್ಟ್ ಅವ್ನು ಪೇ ಮಾಡಿದಾನಲ್ಲ 1,80,000ನ ಇದನ್ನು ನಾವು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ ಹೈಯರ್ ಪರ್ಚೇಸ್ ಚಾರ್ಜಸ್ ಅಂದರೆ ಏನು ಅಂತ. ಸೊ ಇವನೇನು ಇಂಟ್ರೆಸ್ಟ್ ಪೇ ಮಾಡಿರ್ತಾನಲ್ಲ ಅದನ್ನು ನಾವು ಹೈಯರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್. ಸೊ ಇದೆರಡು ನಡುವೆ ಇರುವ ವ್ಯತ್ಯಾಸ ನೋಡೋಣ ಇವಾಗ ಬಂದುಬಿಟ್ಟು. ಸೊ ಫಸ್ಟ್ ಬಂದುಬಿಟ್ಟು ಹೈಯರ್ ಪರ್ಚೇಸ್ದು ಹೇಳ್ತೀನಿ. ಕಾಂಟ್ರಾಕ್ಟು ಫಾರ್ ಹೈಯರಿಂಗ್ ಅಂದರೆ ರೆಂಟ್. ಹೈಯರಿಂಗ್ ಅಂದರೆ ರೆಂಟು. ಒಂದು ರೆಂಟಿಗೋಸ್ಕರ ಇವ್ರದ್ದು ಕಾಂಟ್ರಾಕ್ಟ್ ಆಗಿರುತ್ತೆ ಕಾಂಟ್ರಾಕ್ಟಲ್ಲಿ, ಆದರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟಲ್ಲಿ ಸೇಲ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಜಸ್ಟು ಇಲ್ಲಿ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಸೊ ಅವನು ರೆಂಟಿಗೆ ತೊಗೊಂಡಂಗೆ ಆಗಿತ್ತು ಅದು. ಇಲ್ಲಿ ಬಂದುಬಿಟ್ಟು ಅವನು ಡೈರೆಕ್ಟಾಗಿ ಸೇಲ್ ಮಾಡ್ದಂಗೆ ಆಗುತ್ತೆ. ಅದೇ ಓನರ್ಶಿಪ್ ಬಂದುಬಿಟ್ಟು ಆಫ್ಟರ್ ಲಾಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇವನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿದಾಗ ತಾನೇ ಇವನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದು. ಆದರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮಲ್ಲಿ ಆ ಥರ ಅಲ್ಲ, ಇಮ್ಮಿಡಿಯೇಟಾಗಿ ಓನರ್ಶಿಪ್ಪು ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೈಟ್ಸ್ ಆಫ್ ಬೈಯರ್. ರೈಟ್ಸ್ ಆಫ್ ಬೈಯರ್ಗೆ ಏನೇನು ರೈಟ್ಸ್ ಇದೆ ಅಂತ ನೋಡೋಣ. ಕೆನಾಟ್ ರೀಸೇಲ್ ಆರ್ ಹೈಯರ್ ಔಟ್ ಟು ಅದರ್ಸ್. ಅಂದರೆ ಇವನು ರೀಸೇಲ್ ಮಾಡೋಕ್ಕೂ ಆಗಲ್ಲ, ಇನ್ನೊಬ್ಬರಿಗೆ ಬಾಡಿಗೆ ಕೊಡೋಕ್ಕೂ ಆಗಲ್ಲ. ಹೈಯರ್ ಅಂದರೆ ರೆಂಟು, ಸೊ ಬಾಡಿಗೆ ಅಂದರೆ ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ರೆಂಟ್ ಅಂತ ತಿಳ್ಕೊಳ್ಳಿ ಹೈಯರ್ ಅಂದರೆ. ಸೊ ಇವನು ಇನ್ನೊಬ್ಬರಿಗೆ ರೆಂಟ್ ಅಂದರೆ ಬಾಡಿಗೆಗೂ ಆ ಗಾಡಿನ ಕೊಡೋಕ್ಕಾಗಲ್ಲ, ಮತ್ತು ಅವನ್ನ ರೀಸೇಲ್ ಮಾಡೋಕ್ಕೂ ಆಗಲ್ಲ. ಆದರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮಲ್ಲಿ ಅವನು ಅವ್ನು ರೀಸೇಲು ಮಾಡ್ಬೋದು, ಬಾಡಿಗೆಗೆ ಇನ್ನೊಬ್ರಿಗೂ ಕೊಡ್ಬೋದು. ರೈಟ್ಸ್ ಆಫ್ ಸೆಲ್ಲರ್ಗೆ ಏನೇನು ರೈಟ್ಸ್ ಇದೆ ನೋಡೋಣ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ. ಕ್ಯಾನ್ ರೀಪೋಸೆಸಸ್ ಗೂಡ್ಸ್ ಆಫ್ ಡಿಫಾಲ್ಟ್ ಬೈ ಬೈಯರ್. ಸೊ ಡಿಫಾಲ್ಟ್ ಅಂದರೆ ಹೇಳಿದ್ದೀನಿ, ಇನ್ಸ್ಟಾಲ್ಮೆಂಟ್ ನಾವು ಕಟ್ದೆಲಂಗೆ ಬಿಟ್ಟರೆ ಡಿಫಾಲ್ಟ್ ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಹೈಯರ್ ಪರ್ಚೇಸ್ ಬಂದುಬಿಟ್ಟು ಏನಾರೇ ಇನ್ಸ್ಟಾಲ್ಮೆಂಟ್ ಕಟ್ಟದೆ ಹೋದಾಗ ಹೈಯರ್ ವೆಂಡರ್ ಬಂದುಬಿಟ್ಟು ಅದನ್ನು ರೀಪೋಸೆಷನ್ ಅಂದರೆ ಮತ್ತೆ ಅದನ್ನು ರಿಟರ್ನ್ ತೊಗೋಬೋದು ಆ ಗೂಡ್ಸ್ನ. ಆ ಒಂದು ರೈಟ್ಸು ಸೆಲ್ಲರ್ಗಿದೆ. ಆದರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮಲ್ಲಿ ಬಂದುಬಿಟ್ಟು ಆ ರೈಟ್ಸ್ ಇಲ್ಲ. ಕೆನಾಟ್ ರೀಪೋಸಸ್ ಅಂದರೆ ಅವನು ಕೊಟ್ಟಿರೋ ಗೂಡ್ಸು ಮತ್ತೆ ಅವನು ತೊಗೊಂಡೋಗೋಕೆ ಆಗಲ್ಲ. ಯಾಕಂದರೆ ಓನ್ಲಿ ಕ್ಯಾನ್ ಶ್ಯೂ ಫಾರ್ ರಿಕವರಿಂಗ್. ಒಂದು ಲೀಗಲ್ ರೈಟ್ಸ್ ಮುಖಾಂತರ ಅವನು ಕೋರ್ಟಲ್ಲಿ ಕೇಸ್ನ ಫೈಲ್ ಮಾಡ್ಬೋದು ಹೊರತು ಅವನು ಏನೋ ಇವಾಗ ಅವನು ಕಾರನ್ನ ಪರ್ಚೇಸ್ ಮಾಡಿದ್ದಾನಲ್ವಾ, ಸೊ ಇಲ್ಲಿ ಬಂದುಬಿಟ್ಟು ಅವ್ನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅವನು ಏನೋ ಬಂದು ಮತ್ತೆ ಅದನ್ನು ರೀಪೋಸೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕೋರ್ಟ್ ಮುಖಾಂತರ ಅವನೇನಾರೇ ಒಂದು ಕೇಸ್ನ ಫೈಲ್ ಮಾಡ್ತಾನೆ. ಆದರೆ ರಿಟರ್ನ್ಸ್ ಆಫ್ ಗೂಡ್ಸಲ್ಲಿ ಇದ್ರ ಹೈಯರ್ ಪರ್ಚೇಸ್ ಸಿಸ್ಟಮಲ್ಲಿ ಬಂದುಬಿಟ್ಟು ಬೈಯರ್ ಕ್ಯಾನ್ ವಿತೌಟ್ ಫರ್ದರ್ ಪೇಮೆಂಟ್. ಬೈಯರು ಇದರಲ್ಲಿ ಅದನ್ನು ಗೂಡ್ಸ್ನ ರಿಟರ್ನ್ ಮಾಡ್ಬೋದು. ಅವ್ನು ಪೇಮೆಂಟ್ ಮಾಡ್ದಲ್ಲಂಗೆ. ಇವಾಗ 3 ಇನ್ಸ್ಟಾಲ್ಮೆಂಟ್ ಇತ್ತಲ್ಲ, ಆ 3 ಇನ್ಸ್ಟಾಲ್ಮೆಂಟಲ್ಲಿ ಒಂದು ಕಟ್ಬಿಟ್ಟು ಅವನು ಸ್ಟಾರ್ಟ್ ಮಾಡಿಬಿಟ್ರೆ ಅವರೇ ಬಂದು ಆ ಕಾರ್ನ ತೊಗೊಂಡೋಗ್ಬಿಡ್ತಾರೆ. ಆದರೆ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮಲ್ಲಿ ಬಂದುಬಿಟ್ಟು ಹಾಗಲ್ಲ. ಯಾಕಂದರೆ ಇವಂದು ಬಂದುಬಿಟ್ಟು ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರುತ್ತೆ ಅಲ್ವಾ. ಅದರಿಂದ ಇವನು ಅವ್ನ ಗೂಡ್ಸ್ನ ಅವನು ರಿಟರ್ನ್ ಮಾಡೋಕ್ಕಾಗಲ್ಲ, ಇಲ್ಲಿ ರಿಟರ್ನ್ ಮಾಡೋಕ್ಕಾಗುತ್ತೆ. ಸೊ ಅರ್ಥ ಆಯ್ತಲ್ಲ ಏನೇನು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ ಬಂದುಬಿಟ್ಟು ರೆಂಟ್ಗೋಸ್ಕರ ಆಗಿರುತ್ತೆ, ಇಲ್ಲಿ ಸೇಲ್ಗೋಸ್ಕರ ಒಂದು ಮೋಟಿವಲ್ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಲಾಸ್ಟ್ ಇನ್ಸ್ಟಾಲ್ಮೆಂಟ್ವರೆಗೂ ಅವ್ನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಲ್ಲ, ಆದರೆ ಇಲ್ಲಿ ಬಂದುಬಿಟ್ಟು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗುತ್ತೆ. ಇವನು ಬಂದುಬಿಟ್ಟು ಅದನ್ನು ಸೇಲ್ ಮಾಡ್ಬೋದು ಅಥವಾ ಹೈಯರ್ ಅಂದರೆ ಬಾಡಿಗೆಗೆ ಇನ್ನೊಬ್ಬರಿಗೆ ಆ ಕಾರ್ನ ಕೊಡ್ಬೋದು. ಇಲ್ಲಿ ಅವ್ನು ಕೊಡೋಕ್ಕಾಗಲ್ಲ ಮತ್ತು ರೀಸೇಲು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದುಬಿಟ್ಟು ಹೈಯರ್ ವೆಂಡರ್ ಬಂದುಬಿಟ್ಟು ಹೈಯರ್ ಪರ್ಚೇಸಿಂದ ರೀಪೋಸೆಸ್ ಮಾಡ್ಬೋದು. ಆದರೆ ಇಲ್ಲಿ ಆ ಥರ ಏನೂ ಇಲ್ಲ, ಲೀಗಲ್ ಮುಖಾಂತರ ಅವ್ನು ಹೋಗಬೇಕು, ಕೋರ್ಟಲ್ಲಿ ಫೈಲ್ ಮಾಡ್ಬೋದು ಅಷ್ಟೇ. ಇಲ್ಲಿ ಬಂದುಬಿಟ್ಟು ಬೈಯರ್ ಕ್ಯಾನ್ ಅಂದರೆ ಅವನು ರಿಟರ್ನ್ ಮಾಡ್ಬೋದು ತನ್ನ ಗೂಡ್ಸ್ನ ಡಿಫಾಲ್ಟ್ ಮಾಡಿ, ಆದರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಗೂಡ್ಸ್ನ ಮತ್ತೆ ಅವನು ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಡಿಫ್ರೆನ್ಸ್ ಬಿಟ್ವೀನ್ ಹೈಯರ್ ಪರ್ಚೇಸ್ ಸಿಸ್ಟಮ್ ಮತ್ತು ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಸಿಸ್ಟಮ್ಮು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ಇದನ್ನು ನೋಡ್ಕೊಳ್ಳಿ.
ಸೊ ಇವಾಗ ಬಂದುಬಿಟ್ಟು ನಾವು ಫೀಚರ್ಸ್ ಆಫ್ ಹೈಯರ್ ಪರ್ಚೇಸ್ ಸಿಸ್ಟಮ್ ನೋಡೋಣ. ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಹೈಯರ್ ಪರ್ಚೇಸ್ ಇಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಅಂದರೆ ಹೈಯರ್ ಪರ್ಚೇಸ್ ಅನ್ನೋದು ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಯಾರ ಮಧ್ಯೆ, ಒಂದು ಟೂ ಪರ್ಸನ್ಸ್ ಮಧ್ಯ. ಸೊ ಆ ಪರ್ಸನ್ಸ್ನ ಏನಂತ ಕರಿತೀವಿ ಅಂದರೆ ಒಬ್ಬರನ್ನ ನಾವು ಹೈಯರ್ ವೆಂಡರ್ ಮತ್ತು ಹೈಯರ್ ಪರ್ಚೇಸರ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ದ ಅಗ್ರಿಮೆಂಟ್ಸ್ ಪ್ರೊವೈಡ್ಸ್ ಫಾರ್ parting the possessions of goods by the seller with an options to purchase or hire the goods by buyer. ಅಂದರೆ ಒಂದು ಅಗ್ರಿಮೆಂಟ್ ಪ್ರೊವೈಡ್ ಮಾಡುತ್ತೆ ಏನಂತ, ಒಂದು ಪೊಸೆಷನ್ಸ್ ಆಫ್ ಗೂಡ್ಸ್, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಅದು ಗೂಡ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲ, ಸೊ ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ಬಂದುಬಿಟ್ಟು ಅದು ಆ ಒಂದು ಗೂಡ್ಸ್ ಬಂದುಬಿಟ್ಟು ಬೈಯರ್ಗೆ ಏನಾಗಿರುತ್ತೆ ಅಂದರೆ ಒಂದು ರೆಂಟ್ ಮುಖಾಂತರ ಬಂದಿರುತ್ತೆ ಅಲ್ವಾ. ಸೊ ಸೆಲ್ಲರ್ ಕಡೆಯಿಂದ ಬೈಯರ್ಗೆ ಅದು ಒಂದು ರೆಂಟ್ ಮುಖಾಂತರ ಹೋಗಿರುತ್ತೆ, ಇನ್ನೂ ಅವನಿಗೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಪೇಮೆಂಟ್ ಫಾರ್ ದ ಗೂಡ್ಸ್ ವಿಲ್ ಬಿ ಮೇಡ್ ಬೈ ದ ಹೈಯರ್ ಪರ್ಚೇಸ್ ಇನ್ ಇನ್ಸ್ಟಾಲ್ಮೆಂಟ್. ಸೊ ಪೇಮೆಂಟ್ ಯಾವುದ್ರ ಮುಖಾಂತರ ಹೈಯರ್ ಪರ್ಚೇಸಲ್ಲಿ ಪೇ ಮಾಡ್ತಾರೆ ಅಂದರೆ ಇನ್ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಮಾಡ್ತಾರೆ. ಇಫ್ ದ ಹೈಯರ್ ಪರ್ಚೇಸರ್ pays all the installment, the ownership of the goods transfers on payment of last installment. ಅಂದರೆ ಏನು ಹೇಳ್ತಾ ಇದ್ದಾರೆ, ಒಂದು ಹೈಯರ್ ಪರ್ಚೇಸನ್ನು ಫುಲ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿದ್ರೆ ಅವಾಗ ಅವನಿಗೆ ಆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗುತ್ತೆ, ಯಾವಾಗ, ಲಾಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಫ್ ದ ಹೈಯರ್ ಪರ್ಚೇಸರ್ ಸ್ಟಾಪ್ಸ್ ಪೇಯಿಂಗ್ ದ ಇನ್ಸ್ಟಾಲ್ಮೆಂಟ್ ದ ಹೈಯರ್ ವೆಂಡರ್ ರೀಪೋಸಸ್. ಅಂದರೆ ಏನು, ಹೈಯರ್ ಪರ್ಚೇಸ್ ಅನ್ನೋನು ಸ್ಟಾಪ್ ಮಾಡಿದ್ರೆ ಏನಾದರೆ ಇನ್ಸ್ಟಾಲ್ಮೆಂಟ್ ಕಟ್ಟೋದು, ಆವಾಗ ಹೈಯರ್ ವೆಂಡರ್ ಬಂದುಬಿಟ್ಟು ಅದನ್ನು ರೀಪೋಸೆಸ್ ಮಾಡ್ತಾರೆ, ಅಂದರೆ ಮತ್ತು ರಿಟರ್ನ್ ತೊಗೊತಾರೆ. ಅವ್ರು ಏನು ಒಂದು ಗೂಡ್ಸ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾರಲ್ಲ, ಸೊ ಅದನ್ನು ದ ಗೂಡ್ಸ್ ರಿಸಲ್ಟಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಹೈಯರ್. ಸೊ ಅವರು ಇವಾಗ ಇಷ್ಟು ವರ್ಷ, 2 ವರ್ಷ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾನೆ ಅಂದ್ಕೊಳ್ಳಿ, ಅವಾಗ ಅವ್ನು 2 ವರ್ಷ ಕಟ್ಟಿರೋ ಇನ್ಸ್ಟಾಲ್ಮೆಂಟ್ ಅಮೌಂಟು ಮತ್ತು ಡೌನ್ ಪೇಮೆಂಟ್ ಅಂದರೆ ಅಗ್ರಿಮೆಂಟ್ ಆಗೋಗಿ ಒಂದು ಪೇಮೆಂಟ್ ಮಾಡಿರ್ತಾನೆ, ಅದನ್ನು ಅವರು ಹೈಯರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹೈಯರ್ ಅಂದರೆ ಏನು, ರೆಂಟು. ಇಷ್ಟು ದಿವಸ ನೀನು ನನ್ನ ಗಾಡಿನ ಓಡಿಸಿದ್ಯಾ, ಇಟ್ಕೊಂಡಿದ್ಯಾ, ಅದಕ್ಕೆ ನೀನು ಮಾಡಿರೋಂಥ ಪೇಮೆಂಟ್ನ ನಾನು ರೆಂಟಾಗಿ ಕನ್ಸಿಡರ್ ಮಾಡ್ತೀನಿ ಅಂತ ಹೈಯರ್ ವೆಂಡರ್ ಹೇಳ್ತಾನೆ. ಇನ್ ಕೇಸ್ ಆಫ್ ದ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಪರ್ಚೇಸ್ ಈಚ್ ಇನ್ಸ್ಟಾಲ್ಮೆಂಟ್ ಪೇಡ್ ವಿಲ್ ಬಿ ಇನ್ಕ್ಲೂಸಿವ್ ಆಫ್. ಅಂದರೆ ನಾವು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀವಲ್ಲ, ಅದು ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಪೇಮೆಂಟ್ ಟುವರ್ಡ್ಸ್ ಪ್ರೈಸ್ ಆಫ್ ದ ಗೂಡ್ಸ್, ಒಂದು ಪ್ರೈಸ್ ಆಫ್ ದ ಗೂಡ್ಸು ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ನಾವು ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ಸ್ಟಾಲ್ಮೆಂಟ್ ಅಂದರೆ ಏನು, ಕ್ಯಾಶ್ ಪ್ರೈಸು ಇರುತ್ತೆ ಪ್ಲಸ್ ಇಂಟ್ರೆಸ್ಟು ಇರುತ್ತೆ, ಅದನ್ನು ನಾವು ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಷ್ಟು ಅರ್ಥ ಆಗಿದೆಯಲ್ಲ, ಇಷ್ಟೇ ಥಿಯರಿ ಪಾರ್ಟ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟೇ ಆಗಿರುತ್ತೆ. ನಿಮ್ಗೆ ಏನಾರೇ ನಾನು ಎಲ್ಲರೇ ಮಿಸ್ಟೇಕ್ ಮಾಡಂಗಿದ್ರೆ, ಅಂದರೆ ಏನಾರೇ ಮಿಸ್ಟೇಕ್ ಆಗಿದ್ರೆ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ. ಸೊ ನಿಮ್ಗೆ ಏನಾರೇ ನಾನು ಹೇಳ್ಕೊಡೋದು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಾದರೆ ಶೇರ್ ಮಾಡಿ, ಅವರು ನೋಡಲಿ. ಸೊ ನಾನು ಬಂದುಬಿಟ್ಟು ಸಬ್ಸ್ಕ್ರೈಬ್ ಬೇಕು, ಲೈಕ್ಸ್ ಬೇಕು ಅನ್ನೋದಕ್ಕೋಸ್ಕರ ಅಲ್ಲ, ಬಟ್ ಎಲ್ರಿಗೂ ಅರ್ಥ ಆಗಬೇಕು ನನಗಷ್ಟೇ. ಸೊ ನಿಮ್ಗೆ ಏನಾರೇ ಅರ್ಥ ಆಗಿಲ್ಲ ಅಂದರೆ ನನ್ನನ್ನು ಕೇಳಿ, ನನ್ನ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ ಅದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.